ನಾನು ಮುಖ್ಯಮಂತ್ರಿಗಳ ಪತ್ರ ಬರ್ತಿದ್ದೆ, ನಾನೇ ಮಾಡಿದ್ರಲ್ಲಿ ನಾನು ಕಾಂಗ್ರೆಸ್ ಸಚಿವನಾಗಿ ಇವತ್ತು ಸಹ ನಾನು ಇದನ್ನು ರೇಸ್ ಮಾಡ್ತಾ ಇಲ್ವಾ. ಆಮೇಲೆ ಲಾಸ್ಟ್ ಟೈಮ್ ಕೂಡ ತಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಅದು ಬಜೆಟ್ ಅನೌನ್ಸ್ಮೆಂಟ್ ಆದ್ಮೇಲೆ ತಕ್ಷಣ ನಾನು ಕರೆದು ಇವತ್ತು ಸಹ ಅದು ಪುಣೆ ಬೆಂಗಳೂರು ಹೈಸ್ಪೀಡ್ ನೆಟ್ವರ್ಕ್ ಒತ್ತಾಯವನ್ನು ಮಾಡಿದೆ. ನಾವು ಸುಮ್ಮನೆ ಕೂತಿಲ್ಲ, ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಇಲ್ಲ, ಆದರೂ ಕೂಡ ನಮ್ಮ ಕೇಂದ್ರ ಸಚಿವರಿದ್ದಾರೆ, ಆಮೇಲೆ ಸಂಸದರಿದ್ದಾರೆ, ನಮ್ಮ ಸಂಸದರು ಕೂಡ್ತಾರೆ ಅದ್ರ ಜೊತೆಗೆ. ನಾನು ಹೇಳ್ತಾರೆ ಇದರಲ್ಲಿ ರಾಜಕಾರಣ ಮಾಡುವಂಥ ಪ್ರಶ್ನೆ ಇಲ್ಲ, ನಮ್ಮ ರಾಜ್ಯಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾತನ್ನು ಹೇಳ್ತಾ ಇದ್ದೀನಿ. ಸಲ ನಾನು ಪುಣೆ ಬೆಂಗಳೂರು ನಾನು ಅದು ಮಾಡಿದ್ಮೇಲೆ ಮರುದಿವಸ ಇವತ್ತೊಂದು ಸಹ ಕುಮಾರಸ್ವಾಮಿ ಅವರು, ಜಗದೀಶ್ ಶೆಟ್ಟರ್ ಅವರು, ಆಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಅಶ್ವಿನಿ ವೈಷ್ಣವ್ಗೆಲ್ಲ ಪುಣೆ ಬೆಂಗಳೂರು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರಕ್ಕೂ ಕೂಡ ವೆಸ್ಟರ್ನ್ ಮಹಾರಾಷ್ಟ್ರಕ್ಕೂ ಕೂಡ ಅನುಕೂಲ ಆಗ್ತಾ ಇತ್ತು. ಹೀಗಾಗಿದ್ದಾಗ ರಾಜಕೀಯ ಮಾಡೋ ಪ್ರಶ್ನೆ ಇಲ್ಲ. ಆದರೆ ಅವು ಯಾವುದೂ ಕೂಡ ಮಟೀರಿಯಲೈಸ್ ಆಗ್ತಾ ಇಲ್ಲ. ಅದು ಪುಣೆ ಏನು ನಮ್ಮ ಬೆಂಗಳೂರು ಆಗಲಿ ಯಾವುದನ್ನು ಕೂಡ ಮಟೀರಿಯಲೈಸ್ ಆಗಿಲ್ಲ. ಇದನ್ನು ಚತುಷ್ಪಥ ಏನು 4 ಲೈನಿಂಗ್ ಅನೌನ್ಸ್ ಮಾಡಿದ್ದಾರೆ, ಇದರಲ್ಲಿ ಒಂದೂ ಕೂಡ ಇಲ್ಲ ಅಂತಂದು ಸರ್. ಲಾಸ್ಟ್ ಹೈ ಸ್ಪೀಡ್ ನೆಟ್ವರ್ಕ್ಸ್ನು 7 ಇದು ಮಾಡಿದ್ರು, 7ರಲ್ಲಿ ಒಂದೂ ಕೂಡ ಇಲ್ಲ. ಯಾವುದಿದಾವೆ ಅಂದರೆ ಬೆಂಗಳೂರು ಮತ್ತು ಚೆನ್ನೈ, ಬೆಂಗಳೂರು ಹೈದರಾಬಾದ್ ಆ ರಾಜ್ಯಕ್ಕೆ ಅನುಕೂಲ ಆಗ್ತದೆ. ನಮ್ಮಲ್ಲಿ 100 ಕಿಲೋಮೀಟರ್ಸು ಅದಕ್ಕೆ ಆಗೋದಿಲ್ಲ, ಅವರಿಗೆ ಅನುಕೂಲ ಆಗಕ್ಕೆ, ಆ ರಾಜ್ಯಗಳಿಗೆ ಅನುಕೂಲ. ಆದರೆ ನಮಗೆ ಅದರಿಂದ ಜಾಸ್ತಿ ಪ್ರಯೋಜನ ಇಲ್ಲ. ನಮಗೆ ಪ್ರಯೋಜನ ಆಗ್ಬೇಕಂದ್ರೆ ಪುನಾ ಟು ಬ್ಯಾಂಗ್ಳೂರು, ಯಾಕಂದ್ರೆ ಮುಂಬೈ ಪುಣೆ ಈಗಾಗಲೇ ಹೈಸ್ಪೀಡ್ ನೆಟ್ವರ್ಕ್ ಅದು ರೋಡ್ ನೆಟ್ವರ್ಕ್ನಲ್ಲಿದೆ. ಅದ್ರ ಜೊತೆಗೆ ಇದೊಂದು ಆಗಿಬಿಟ್ರೆ ಗ್ರೀನ್ ಫೀಲ್ಡು ಆಗಿಬಿಟ್ರೆ ನಮಗೆ ವೆಸ್ಟರ್ನ್ ಮಹಾರಾಷ್ಟ್ರ ಬಂದ ಬೆಳಗಾವಿ, ಉತ್ತರ ಕರ್ನಾಟಕ, ಸೆಂಟ್ರಲ್ ಕರ್ನಾಟಕ ಇಲ್ಲಿ ಬಂದು ಮತ್ತೆ ಅದನ್ನ ಮುಂದುವರಿಸ್ಕೊಂಡು ಮೈಸೂರಿಗೂ ಕೂಡ ಮೈಸೂರುವರೆಗೂ ಕೂಡ ನಾವು ಅದನ್ನ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಸಹ ಇದಾವೆ. ಆ ಕೆಲಸ ಆಗಬೇಕು. ಪ್ರತಿ ಸಲ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದನ್ನು ಮುಂದುವರಿಸಿಕೊಂಡು ಬರ್ತಿದೆ. ಜಿಎಸ್ಟಿ ವಿಚಾರದಲ್ಲಿ ಮಾಡ್ತು, ಬರ ಪರಿಹಾರ ವಿಚಾರದಲ್ಲಿ ಮಾಡ್ತು, ಅನುದಾನ ವಿಚಾರದಲ್ಲಿ ಮಾಡ್ತು, ಈಗ ರೈಲ್ವೆ ವಿಚಾರದಲ್ಲೂ ಅಂದ್ರೆ ಪ್ರಜಾಪ್ರಭುತ್ವ ಇರುವಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯಾದ ತಾರತಮ್ಯ ಎಷ್ಟರ ಮಟ್ಟಿಗೆ ಸರಿ ಅಂತ? ಅದು ಸರಿ ಅಲ್ಲ ಇದು. ಆದ್ರೆ ನಾನು ಈಗ ರಾಜಕೀಯ ಮಾಡಿ ಬ್ಲೇಮ್ ಗೇಮ್ ಮಾಡಕ್ಕೆ ಬಯಸೋದಿಲ್ಲ. ಇದು ಸರಿಪಡಿಸ್ಬೇಕು ಅಂತ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸರಿಪಡಿಸ್ಬೇಕು. ಮುಖ್ಯಮಂತ್ರಿಗಳಿದ್ದು ಕೂಡ ಪತ್ರ ಬರೆಸ್ತೀವಿ, ಸಚಿವರಿಗೆ ಹೋಗಿ ಭೇಟಿ ಆಗುವಂಥದ್ದು ಕೆಲಸ ಆಗ್ತದೆ. ರಾಜ್ಯಕ್ಕೆ ಅನುಕೂಲ ಆಗಬೇಕು. ಸಲ ನಾನು ಹೇಳಿದ್ದೀನಲ್ಲ, ಸಲ ನಾನು ಮುಂಬೈ ಪುನಾ ಟು ಬ್ಯಾಂಗ್ಳೂರು ಮಾಡಿದಾಗ ಉಳಿದವರು ಕೂಡ ಸ್ಪಂದನೆ ಮಾಡಿದ್ರು, ಹೋಗಿ ಹೇಳಿದರು. ಅದರಿಂದ ಏನೂ ಕೂಡ ಸಕಾರಾತ್ಮಕವಾದಂಥ ಹೆಜ್ಜೆಗಳ ದಿವಸ ಕಂಡಿಲ್ಲ ನಮಗೆ. ತಾವು ಮತ್ತೆ ಕೇಂದ್ರ ಸಚಿವರು ಕೂಡ ಇದ್ದಾರೆ ಸರ್, ಕುಮಾರಸ್ವಾಮಿ ಇದ್ದಾರೆ. ನಮ್ಮ ನಡುವೆ ಏನಾದ್ರು ಹೊಂದಾಣಿಕೆ ಸಮಸ್ಯೆಗಳು ಅಂಥವು ಯಾವುದನ್ನು ಕೂಡ ಇಲ್ಲ. ಅದು ರಾಜ್ಯದ ಅಭಿವೃದ್ಧಿ ಪ್ರಶ್ನೆ ಬಂದಾಗ ನಾನೇ ಹೇಳ್ತಾ ಇದ್ದೀನಿ, ನಾನು ರಾಜಕೀಯ ಮಾಡಲಿಕ್ಕೆ ಬಯಸ್ತಾ ಇಲ್ಲ, ನಾವು ಬ್ಲೇಮು ಮಾಡ್ತಾ ಇಲ್ಲ. ಈಗ ಸಲ ಆದಾಗೂ ಕೂಡ ಅವರು ಕೂಡ ಅದನ್ನು ಅರ್ಥೈಸ್ಕೊಂಡು ಹೋಗಿ ಹೇಳಿದಾರಲ್ಲ, ಮಟೀರಿಯಲೈಸ್ ಆಗಲಿಲ್ಲ. ಅವರು ಹೋಗಿ ಅದರ ಸಲುವಾಗಿ ಪರವಾಗಿ ಇವತ್ತೊಂದು ಸಹ ಮಾತನಾಡಿದರು. ಅಶ್ವಿನಿ ಅವ್ರಿಗೆ ಭೇಟಿ ಆಗಿದ್ರು, ಕುಮಾರಸ್ವಾಮಿ ಅವ್ರು ಭೇಟಿ ಆದರು, ಶೆಟ್ಟರ್ ಅವ್ರು ಭೇಟಿ ಆದರು, ಪ್ರಹ್ಲಾದ್ ಜೋಶಿ ಅವ್ರು ಭೇಟಿ ಆದರು, ಎಲ್ಲರೂ ಹೋಗಿ ಭೇಟಿಯಾಗಿ ಹೇಳಿದ್ರು. ಆದರೆ ಅದು ಫರ್ದರ್ ಏನೋ ಆಕ್ಷನ್ ಆಗಿಲ್ಲ. ಇದೇ ರೀತಿ ಈಗೂ ಕೂಡ ಅವರ ಗಮನಕ್ಕೆ ತರ್ತಾ ಇದ್ದೀವಿ. ಮುಖ್ಯಮಂತ್ರಿಗಳೇ ಇವತ್ತು ಅಶ್ವಿನಿ ವೈಷ್ಣವ್ರಿಗೆ, ಸೋಮಣ್ಣವ್ರಿಗೆ ಪತ್ರ ಬರೀದಲ್ಲದೆ ಅವರ ಖುದ್ದಾಗಿ ಭೇಟಿಯಾಗಿ ಇದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇವತ್ತು ಸಹ ನಾನು ಬಯಸ್ತೀನಿ. ಅದ್ರ ಜೊತೆಗೆ ಮತ್ತೆ ಆ ರಿಮೈಂಡರ್ ಕೂಡ ಪುಣೆ ಬ್ಯಾಂಗ್ಳೂರು ಏನಿದೆ, ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ಏನಿದೆಯಲ್ಲ, ಅದ್ರ ಬಗ್ಗೆನೂ ಕೂಡ ನಾವು ಸಹ ನಾವು ಆ ಗಮನ ತರುವಂಥ ಕೆಲಸ ಮಾಡ್ತೀವಿ. ಒತ್ತಡ ಇವತ್ತು ಸಹ ಟ್ರಾಫಿಕ್ ಏನಿದೆ 6.5% 7% ಇದೆ. ಅದರಲ್ಲಿ 2807ರಲ್ಲಿ ಸುಮಾರು NH40ಯಲ್ಲಿ ಕರ್ನಾಟಕ ಸುಮಾರು 20% ಎಂಟೈರ್ ಕಾರಿಡಾರ್ ಸುಮಾರು 570 ಕಿಲೋಮೀಟರ್ ನಮ್ಮಲ್ಲಿ ಬರ್ತದೆ. ಅದು ನಮಗೆ ಮಹಾರಾಷ್ಟ್ರ, ಬೆಳಗಾವಿ, ಹುಬ್ಳಿ, ದಾವಣಗೆರೆ, ತುಮಕೂರು, ಬೆಂಗಳೂರು, ಮುಂದೆ ತಮಿಳುನಾಡಿಗೆ ಅದು ಹೋಗ್ತದೆ. ಇದೆಲ್ಲವೂ ಕೂಡ ಬೆಂಗಳೂರು ಮುಂಬೈ ಎಕನಾಮಿಕ್ ಕಾರಿಡಾರ್ ಲಾಜಿಸ್ಟಿಕ್ ಕಾರಿಡಾರ್ ಇರೋದ್ರಿಂದ. ಯಾಕೆ ಈ ಮಾತನ್ನು ಹೇಳ್ತೀನಿ ರೋಡ್ ನೆಟ್ವರ್ಕ್ ಅಂದರೆ, ಇವತ್ತು ಈ ಪರ್ಯಾಯ ನಮಗೆ ಚತುಷ್ಪಥ ಇವತ್ತೊಂದು ಸಹ ರೈಲ್ ಕಾರಿಡಾರ್ ಇರಲಾರ್ದಕ್ಕೆ ಈ ರೋಡ್ ನೆಟ್ವರ್ಕ್ದಲ್ಲಿ ನಮಗೆ ಇಷ್ಟು ಒತ್ತಡ ಇದೆ. ಒಂದು ವೇಳೆ ಚತುಷ್ಪಥ ಆದರೆ ಇವತ್ತೊಂದು ಸಹ ಈ ರೋಡ್ ನೆಟ್ವರ್ಕ್ ಮೇಲೇನೂ ಕೂಡ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತಂದು ಸಹ. ರೈಲ್ವೆ ನೆಟ್ವರ್ಕ್ ಇರಲಾರ್ದಕ್ಕೆ ಇವತ್ತೊಂದು ಸಹ ರೋಡ್ ನೆಟ್ವರ್ಕ್ ಮೇಲೆ ಇವತ್ತು ಹೆಚ್ಚಿನ ಒಂದು ಒತ್ತಡ ನಮ್ಮ ಮೇಲೆ ಬಂದಿದೆ. ಸುಮಾರು ಲಾಜಿಸ್ಟಿಕ್ಸ್ನಲ್ಲಿ 32% ರಿಂದ 36% ಇವತ್ತು ಇಂಟರ್ಸ್ಟೇಟ್ ಮತ್ತು ಹೆವಿ ಫ್ರೈಟ್ ಮೂವ್ಮೆಂಟ್ ಇವತ್ತು ಸಹ ನಮ್ಮ ರಾಜ್ಯದ ಮೇಲೆ ಆಗ್ತದೆ. ಹೀಗಾಗಿ ಅನೇಕ ಉದಾಹರಣೆಗಳಿದ್ದಾವೆ. ಅದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳಿಂದ ಒಂದು ಪತ್ರವನ್ನು ಬರೆಸಿ, ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತಾರೆ,
ಅಶ್ವಿನಿ ವೈಷ್ಣವ್ ಅವ್ರಿಗೆ ಭೇಟಿಯಾಗಿ ಈ ಒಂದು ಮನವಿಯನ್ನು ಕೂಡ ಅವ್ರಿಗೆ ಕೊಡಲಿಕ್ಕೆ ಇವತ್ತೊಂದು ದಿವಸ ನಾನು ಅವ್ರಿಗೆ ವಿನಂತಿಸ್ಕೋತೇನೆ. ಒಟ್ಟಾರೆ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಏನು ಇದು ಸೂಕ್ತವಾದಂಥ ನ್ಯಾಯ ಸಿಗುವಂಥದ್ದು, ನಮಗೆ ರೈಲ್ವೆ ಇದರಲ್ಲಿ ನಮಗೆ ಶೇರ್ ನಮಗೇನು ಬರಬೇಕು ರಾಜ್ಯದ ಅಭಿವೃದ್ಧಿಗೆ, ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತೊಂದು ದಿವಸ ಪಕ್ಷಾತೀತವಾಗಿ ಇವತ್ತೊಂದು ದಿವಸ ಕೆಲಸವನ್ನು ಮಾಡಬೇಕು ಅನ್ನೋ ಮತ್ತನ್ನು ಒತ್ತಾಯ ಮಾಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.